ಮಂಜುನಾಥ ದೇವಸ್ಥಾನ ದರ್ಶನ ಆಯಿತು. ಇವನ್ ಪ್ರಸಾದನ ಸ್ವೀಕರಿಸಿ ಬಂದ್ವಿ. ನಾವು ಲಿಟ್ರಲಿ 7:38 ನಾನು ಟೈಮ್ ನೋಡಿಕೊಂಡೆ. 7:38ಗೆ ಸ್ಟಾರ್ಟ್ ಮಾಡಿದ್ವಿ ದರ್ಶನ, ಫ್ರೀ ದರ್ಶನ. ಹೊರಗೆ ಬಂದಿದ್ದು ನಾವು 11:40 ಆಯಿತು. ಅರೌಂಡ್ 4 hours ತೊಗೊಂತು ದರ್ಶನ ಇವತ್ತು. ನನ್ನ ಲೈಫಲ್ಲಿ ಯಾವತ್ತೂ ಇಷ್ಟೊತ್ತು ನಿಂತಿದ್ದಿಲ್ಲ, ಅಷ್ಟೊಂದು ರಶ್ ಇತ್ತು ಇವತ್ತು, ಸಿಕ್ಕಾಪಟ್ಟೆ ರಶ್ಶು. ಈವನ್ ಪೇಯ್ಡ್ ಸ್ಪೆಷಲ್ ದರ್ಶನ ಕೂಡ ಅಷ್ಟೇ 2 to 3 hours ತೊಗೊಂಡವ್ರೆ. ಅದೇ ನೋಡಿ ಟೆಂಪಲ್ಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಒಳಗಂತೂ ಫ್ಯಾನ್ ಇತ್ತು, ಚೆನ್ನಾಗಿತ್ತು. ಹೊರಗೆ ಬಂದು ಸಿಕ್ಕಾಪಟ್ಟೆ ಬಿಸಿಲು. ಧರ್ಮಸ್ಥಳ ಆಲ್ರೆಡಿ ಬಸ್ ಸ್ಟ್ಯಾಂಡ್ನ ವ್ಲಾಗ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಬೆಳಗ್ಗೆ ತೋರಿಸಿದ್ದೀನಿ ನಿಮಗೆ ಬಸ್ ಸ್ಟ್ಯಾಂಡ್ಗಳನ್ನ. ಈಗ ಟೈಮ್ ಬಂದ್ಬಿಟ್ಟು 12:15. ಸುಬ್ರಹ್ಮಣ್ಯ ಹೋಗಬೇಕು. ಮೋಸ್ಟ್ ಪ್ರಾಬಬ್ಲಿ ನಾನು ಹೋಗೋಲ್ಲ ಅಂದ್ಕೊತೀನಿ. ಪ್ಲ್ಯಾನ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲರೂ ಹೋಗ್ತೀನಿ. ನಮ್ಮ ಫಾದರ್ ಹೋಗ್ತಾರೆ ಸುಬ್ರಹ್ಮಣ್ಯಗೆ. ನಾನು ಮುಂದೆ ಕಳಿಸಿದ್ದೀನಿ. ಲಗೇಜ್ ಬೇರೆ ತೊಗೊಳೋದಿತ್ತು, ಕೌಂಟ್ರಲ್ಲಿತ್ತು. ಸೊ ಕೌಂಟ್ರಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ರೂಮ್ಸು ಬಾಂಡಿಂಗೆ ಫುಲ್ಲಾಗಿಬಿಟ್ಟಿತ್ತು ನೋಡಿ. ದರ್ಶನ ಇಲ್ಲಿತ್ತು ಸ್ಟಾರ್ಟಿಂಗು ಎಂಟ್ರಿ. ಈಗ ಅಲ್ಲಿ ಹೋಗ್ಬೇಕು, ಸೀದಾ ಒಳಗೆ ಹೋಗ್ಬಿಟ್ಟು ಅಲ್ಲಿಂದ ಎಂಟ್ರಿ. ಈಗಿದೆ ನೋಡಿ ಧರ್ಮಸ್ಥಳ ವೆದರು. ಬಿಸಿಲು ಬಿಸಿಲು ಬಿಸಿಲು. ಗೊತ್ತಿರಂಗೆ ಬಿಸಿಲೆ ಘಾಟ್ ಮೇಲೆ ಬೆಂಗಳೂರು ಹೋಗೋ ಗಾಡಿ ಧರ್ಮಸ್ಥಳ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ. ಈಗ ಇಲ್ಲ 4 ಗಂಟೆದು 4:15 ಟೈಮಿಂಗ್ ಏನಿದೆ ಸುಬ್ರಹ್ಮಣ್ಯದಿಂದ, ಅದು ಧರ್ಮಸ್ಥಳ ಡಿಪೋ ಅವರು ಆಪ್ರೇಟ್ ಮಾಡೋದು. ಇಲ್ಲಿಂದ ಸುಬ್ರಹ್ಮಣ್ಯ ಹೋಗುತ್ತೆ. ಸುಬ್ರಹ್ಮಣ್ಯ ಟು ಬೆಂಗಳೂರು ವಯಾ ಬಿಸಿಲೆ ಹೋಗುತ್ತೆ. ಅದು 1:15ಗೂ ಒಂದಿದೆ ಬಿಸಿಲೆ ಘಾಟು ಮೇಲೆ ಬೆಂಗಳೂರು ಹೋಗೋದು ಸುಬ್ರಹ್ಮಣ್ಯದಿಂದ. ಸುಳ್ಯ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ. ಈಗ ಆಲ್ರೆಡಿ 12:15. ಅದನ್ನು ಹಿಡಿಯೋಕ್ಕಾಗಲ್ಲ ನಾನು. ಸುಬ್ರಹ್ಮಣ್ಯ ಬಸ್ಸೇ ಇಲ್ಲ ಇನ್ನು. ಬಂದು ಅದು ಹೋಗಿ ತುಂಬ ಹೊತ್ತಾಗುತ್ತೆ. ಯಾಕೆ ಬಸ್ಗಳೇ ಇಲ್ಲ ಸುಬ್ರಹ್ಮಣ್ಯದು. ಪಾರ್ಕಿಂಗ್ಗಳೇ ಇದ್ದಾವೆ ಫುಲ್ಲು. ಇನ್ನೊಂದು ಗಾಡಿ ಬಂತು, ಧರ್ಮಸ್ಥಳ ಸುಬ್ರಹ್ಮಣ್ಯ. ಇದೇ ಗಾಡಿಯಲ್ಲಿ ನಮ್ಮ ಫಾದರ್ನ ಕಳಿಸ್ತಾ ಇದ್ದೀನಿ ಸುಬ್ರಹ್ಮಣ್ಯಗೆ. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಡಿಪೋ ಪುತ್ತೂರು ಡಿವಿಷನ್. ಇದು ಅಷ್ಟೇ, ಧರ್ಮಸ್ಥಳ ಡಿಪೋ ಪುತ್ತೂರು ಡಿವಿಷನ್ನು. ಈ ಗಾಡಿ ಅಂತೂ ಆಲ್ರೆಡಿ ಫುಲ್ಲಾಗಿದೆ. ಆಲ್ಮೋಸ್ಟು ಇನ್ನೇನು ಹೊರಡುತ್ತೆ. ಇದು ಹಾಕುತ್ತಾರೆ, ಇದನ್ನು ಹತ್ತಿಸ್ತಾರೆ. ಇದು ಹೋಗೋ ತನಕ ಇದಕ್ಕೆ ಹತ್ಸಲ್ಲ ಜನ. ಫುಲ್ ಆಗಬೇಕು ಈ ಬಸ್ಸು. ಧರ್ಮಸ್ಥಳ ಸುಬ್ರಹ್ಮಣ್ಯ ವಯಾ ಕೊಕ್ಕಡ ಇಚಿಲಂಪಾಡಿ ರೈಲ್ವೆ ಸ್ಟೇಷನ್ ಸುಬ್ರಹ್ಮಣ್ಯ ಗಾಡಿ. ಇದು ಸುಬ್ರಹ್ಮಣ್ಯನೇ ಇರುತ್ತೆ. ಮೇ ಬಿ ಟ್ರೈನ್ ಇರಬೇಕು, ಅದಕ್ಕೆ ಕನೆಕ್ಷನ್ ಇರುತ್ತೆ. ಇದು ಹೇಳೋಕ್ಕಾಗಲ್ಲ. ಧರ್ಮಸ್ಥಳ ಸುಬ್ರಹ್ಮಣ್ಯ ಅದು. ಟೈಮ್ ಬಂದ್ಬಿಟ್ಟು 1:20. ಫ್ರೆಶ್ ಅಪ್ ಆಗಿ ಸ್ವಲ್ಪ ಫೋನ್ ಚಾರ್ಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತೀನಿ ಲಿಟ್ರಲಿ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ ಅಲ್ಲಿ ತನಕ, ಸ್ಟ್ಯಾಚುವರೆಗೂ, ಎಂಟ್ರೆನ್ಸ್ವರೆಗೂ. ಅಣ್ಣಪ್ಪ ಟೆಂಪಲ್ ಇಲ್ಲೇ ಇದೆ ನೋಡಿ, ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತ ಮೇಲೆ ಇದೆ. ಬಟ್ ಏನಂದರೆ ಇದು ವಿಶೇಷತೆ, ಜೆಂಟ್ಸ್ ಮಾತ್ರ ಹೋಗೋದು, ಲೇಡೀಸ್ ಹೋಗೋಂಗಿಲ್ಲ ಮೇಲೆ. ಹೆಣ್ಮಕ್ಳು ಅಲ್ಲೇ ಕೆಳಗಡೆ ಇದೆಲ್ಲ ಅಲ್ಲೇ ಪೂಜೆ ಮಾಡೋದು. ಇದು ಎಲ್ರಿಗೂ ಗೊತ್ತೇ ಇದೆ ಬೆಟ್ಟದ ಮೇಲೆ ಏನಿದೆ ಅಂತ. ಗೊಮ್ಮಟೇಶ್ವರ ಇದೆ, ಮೊನೊಲಿಥಿಕ್ ಗೊಮ್ಮಟೇಶ್ವರ. 39 ಅಡಿ, ಲೈಕ್ 39 ಫೂಟು. ಹೈಯೆಸ್ಟ್ ಇರೋದು ಗೊಮ್ಮಟೇಶ್ವರ ಶ್ರಾವಣ ಬೆಳಗೊಳ 57. ಕಾರ್ಕಳದಲ್ಲಿ ಒಂದಿದೆ 42. ಇಲ್ಲಿರೋದು 39 ಫೀಟು. 1974 ಏನೋ ಧರ್ಮಸ್ಥಳ ತಂದು ಮಾಡಿದ್ದದು, ತಂದು ಇಟ್ಟಿದ್ದು ಆ್ಯಕ್ಚುಲಿ. ಅದು ಕೆತ್ತಬಿಟ್ಟು ಎಲ್ಲೋ ಅದು ಫೋಟೋಸ್ ಎಲ್ಲ ನೋಡಿದ್ದೆ ನಾನು. ಲೈಕ್ ಲಾರಿಯಲ್ಲಿ ಆನೆಗಳ ಕೈಯಲ್ಲೆಲ್ಲ ತಳ್ಸ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿ ಇಟ್ಟಿರೋದಲ್ಲಿ. ಕುಕ್ಕೆಶ್ರೀ ಮತ್ತು ನಂದಿನಿ ಟ್ರಾವೆಲ್ಸ್. ನಂದಿನಿ ಸೀಟ್ರ್ ಇದೆ, ನಾನ್ AC ಸೀಟರು. ಯಾವುದು ಬೆಂಗಳೂರು ಕಡೆಗೆ ಇರ್ಬೋದು, ಹೇಳೋಕ್ಕಾಗಲ್ಲ. ಈ ಕಡೆ ಕುಕ್ಕೆಶ್ರೀ ನಾನ್ AC ಸ್ಲೀಪರ್ ಇದೆ. ನೈಟ್ ರೈಡರ್ಸು. ಫೇರ್ ಕೂಡ ಜಾಸ್ತಿ ಮಾಡಿಬಿಟ್ಟವ್ರೆ. 1500 ಏನೋ ಮಾಡಿಬಿಟ್ಟವ್ರೆ ಫೇರ್ಗಳು ಪ್ರೈವೇಟ್ ಅವರು. ಗೌರ್ಮೆಂಟು ಅಷ್ಟೇ ಇವತ್ತು ಸ್ಪೆಷಲ್ ಬಸ್ಸಸ್ ಬಿಟ್ಟಿದ್ದಾರೆ, ಸ್ಲೀಪರ್ ಮತ್ತು ರಾಜಹಂಸ ಎಲ್ಲ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ ಬುಕ್ಕಿಂಗು. ಸಾರಿಗೆ ಕೂಡ ಎಕ್ಸ್ಟ್ರಾ ಬಿಟ್ಟಿದ್ದಾರೆ ನೈಟು. ಅಂದರೆ ರಿಸರ್ವೇಷನಲ್ಲಿ ನಿಮಗೆ ಸಿಗೋದು ಬಿಟ್ಟು ಇನ್ನೂ ಎಕ್ಸ್ಟ್ರಾನೂ ಇರುತ್ತೆ. ರಿಸರ್ವ್ ಮಾಡ್ಕೊಳ್ಳೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಅದರಲ್ಲಿ 2-3 ಗಾಡಿ ಬಿಟ್ಟವ್ರೆ ಸ್ಪೆಷಲ್ ಅಂತ.
1966 ರತ್ನವರ್ಮ ಹೆಗ್ಗಡೆ ಕಾಲದಲ್ಲಿ ಗೇಟ್ ವೇ ಆಫ್ ಧರ್ಮಸ್ಥಳ. ಡಿಸ್ಟೆನ್ಸ್ ಹಾಕಿದ್ದಾರೆ ನೋಡಿ ಇಲ್ಲಿ. ಮಂಗಳೂರು 74, ಉಡುಪಿ 110, ಚಿಕ್ಕಮಗಳೂರು 101, ವಯ ಚಾರ್ಮಡಿ ಅದು. ಬೆಂಗಳೂರು 300 ಕಿಲೋಮೀಟ್ರು, ಸುಬ್ರಹ್ಮಣ್ಯ 62, ಹಾಸನ್ 120. ಎಲ್ಲ ಬಸ್ಗಳು ಇಲ್ಲೇ ನಿಲ್ಲಿಸಿದ್ದಾವೆ. ಮೇ ಬಿ ಮಂಗಳೂರು ಕಡೆ ಹೋದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅನಿಸುತ್ತೆ. ಸುಬ್ರಹ್ಮಣ್ಯ ಮಾತ್ರ ಒಳಗೆ ಹೋಯ್ತವ್ರೆ. ಮುಂಚೆ ಎಲ್ಲ ಅಲ್ಲೇ ಇದ್ದರು, ಸ್ಟೇಟ್ ಬ್ಯಾಂಕ್ ಮಂಗಳೂರು ಅಂತ. ಈಗೆಲ್ಲ ಅವ್ರು ಇಲ್ಲಿಂದನೇ ಹೊರಡ್ಬೋದು. ಅದು ಬೆಂಗಳೂರು ಗಾಡಿ ನಿಂತಿರುತ್ತೆ, ಪ್ರೈವೇಟ್ ಇದೆ ನೋಡೋಣ. ಶಿವಮೊಗ್ಗ ಗಾಡಿ ಇದೆ, ಶ್ರೀ ಗಣೇಶ್. ಎಲ್ಲ ಮಿನಿ ಗಾಡಿಗಳು ಇವರೆಲ್ಲ, ಘಾಟ್ ರೈಡರ್ ಅಲ್ಲ. ಹೆಂಗೆ ಹೋಗೋದು ಇದು? ವಯ ಕಾರ್ಕಳ ಬಿಟ್ಟು ಧರ್ಮಸ್ಥಳದಿಂದ ಬಜಗೋಳಿ, ಹೆಬ್ರಿ, ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ. NWKRTC KKRTC ಯಾವ್ದಾರು ಬರುತ್ತೆ ಅಂದ್ಕೊಂಡೆ. ಲಾಂಗ್ ರೈಡರ್ ಇರುತ್ತೆ ಈಗ. ಬನ್ನಿ ಆ ಕಡೆ ಯಾವುದಿದೆ ನೋಡೋಣ. ಬೆಂಗಳೂರು ಸೈಡ್ಗೆ ಇದ್ದೇ ಇರುತ್ತೆ ಈಗ ಬೆಂಗಳೂರು ಗಾಡಿಗಳು. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ, ಅದು ಬೆಂಗಳೂರು ಹೌಸ್ಫುಲ್ ಆಗಿದೆ ಗಾಡಿ. ತುಮಕೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ನಮಗೆ ಸ್ಪೆಷಲಾಗಿ ಏನೋ ಬಂದಿರಬೇಕು. ನೆನ್ನೆ ಬೆಂಗಳೂರು ಹೋಗ್ತಿದೆ. ಆರೆಂಜ್ ಕಲರ್ ಬಸ್ಗಳು ಕಾಣ್ತಿದೆ ಅಲ್ಲ ಲೆಫ್ಟಲ್ಲಿ, ಅವೇ ಆಲ್ಮೋಸ್ಟ್ ಮಂಗಳೂರು ಸ್ಟೇಟ್ ಬ್ಯಾಂಕ್ ಕಡೆ ಹೋಗೋದು. ಬೆಂಗಳೂರು ಗಾಡಿಗಳಿದು. ಇದು ನೆಲಮಂಗಲ ಡಿಪೋ ಇದ್ದಂಗಿದೆ. ಇದಂತೂ ಹೌಸ್ಫುಲ್ ಆಗಿದೆ. ತುಮಕೂರು ಸೆಕೆಂಡ್ ಡಿಪೋ, ದಸರಾ ಸ್ಪೆಷಲ್. ಮೇ ಬಿ ನೆನ್ನೆ ಎಕ್ಸ್ಟ್ರಾ ಗಾಡಿ ಬಂದಿರ್ಬೋದು. ಇದು ಅಷ್ಟೇ ಎಕ್ಸ್ಟ್ರಾ ಗಾಡಿ. ನೆಲಮಂಗಲ ಅವರು ಆಪ್ರೇಟೇ ಮಾಡಲ್ಲ ಧರ್ಮಸ್ಥಳಕ್ಕೆ ಆ್ಯಕ್ಚುಲಿ. ನೆಲಮಂಗಲ ಡಿಪೋ, ಬೆಂಗಳೂರು ಸೆಂಟ್ರಲ್ ಡಿವಿಷನ್. ಧರ್ಮಸ್ಥಳ ಶ್ರೀ ಬಾಜಿ, ಧರ್ಮಸ್ಥಳ ಸುಬ್ರಹ್ಮಣ್ಯ, ಧರ್ಮಸ್ಥಳ ಸುಬ್ರಹ್ಮಣ್ಯ. ಯಾವುದಿದು? ಹೊರನಾಡು ಅಂತ ಇದೆ. ಸುಬ್ರಹ್ಮಣ್ಯ ಗಾಡಿ. ಎಳೆಹೊಳೆನ ಎಳ್ನೀರು ಏನೋ ಗಾಡಿ ಇರಬೇಕು, ಅದೇ ಇರುತ್ತೆ. ಎಸ್, ಎಳ್ನೀರು, ಎಳನೀರು. ಹೊರನಾಡು, ಕುದುರೆಮುಖ, ಬಜಗೋಳಿ, ಧರ್ಮಸ್ಥಳ ಸುಬ್ರಹ್ಮಣ್ಯ. ಸ್ಟೇಟ್ ಬ್ಯಾಂಕ್ ಗಾಡಿ. ನಾನ್ AC ಸ್ಲೀಪರ್ ಇದೆ ಬೆಂಗಳೂರಿಗೆ, ನೈಟ್ ಗಾಡಿ. ಧರ್ಮಸ್ಥಳ ಸುಬ್ರಹ್ಮಣ್ಯ ಇಲ್ಲೇ ಇರುತ್ತೆ ನೋಡಿ. ಈ ಕಡೆ ಅವ್ರನ್ನೇ ಕೇಳಿ ಅಷ್ಟೇ. ಅವ್ರ ಹತ್ತಿ ಅಂತಾರೆ, ಅದು ಬಿಟ್ಟರೆ ಇನ್ನೇನು ಅನ್ನಲ್ಲ. ಈಗ ಬಂತು ನೋಡಿ ಸ್ಟೇಟ್ ಬ್ಯಾಂಕ್ ಗಾಡಿ. ಸ್ಟೇಟ್ ಬ್ಯಾಂಕ್ ಲಾಗ್ ಮಾಡಿ ಅಂತ ಕೆಲವರು ಹೇಳ್ತಿದ್ರು. ಪುತ್ತೂರು, ಧರ್ಮಸ್ಥಳ, ಉಪ್ಪಿನಂಗಡಿ. ಮಾಡೋಣ ಸ್ಟೇಟ್ ಬ್ಯಾಂಕು. ಅದು ಆ ಕಡೆ ಗಾಡಿ ಬಂತಲ್ಲ ಸಾರಿಗೆ. ಹೂ ಇಸ್ ದಟ್? ನಾ ರೈಟ್ ಹ್ಯಾಂಡಲ್ಲೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದನೇ. ಸ್ವಲ್ಪ ಪೇನ್ ಆಗುತ್ತೆ. ನಾನು ರಿಸ್ಟು ಮೂಮೆಂಟಲ್ಲಿ ಇದ್ದಾಗ ಲೈಕ್ ಓಡಾಡ್ತಿರ್ತೀನಲ್ಲ ಆ ಟೈಮಲ್ಲಿ. ಯಾವುದೋ ಕುಂದಾಪುರ ಸೈಡಿಂದ ಬಂದಿರಬೇಕಿದು. K13 ಹಂಗಾರೆ ಹಾಸನ ಗಾಡಿ, ಹಾಸನ RTO ಅದು. ನೋಡೋಣ. ಬೆಂಗಳೂರು ಗಾಡಿನೇ. ಬೆಂಗಳೂರು ಏನು ಎಲ್ಲ ಓಡ್ತವ್ರೆ. ಸಕಲೇಶ್ಪುರ ಹೋಗುತ್ತೆ, ಹತ್ತಿಸ್ಕೊಂಡಿಲ್ವಲ್ಲ. ನನಗಿದೇ ಆಗಲ್ಲ ಗೈಸ್. ಇವನ್ ನಾನು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದೀನಿ. ನಾನು ಸಕಲೇಶ್ಪುರ ಹೋಗಬೇಕಿತ್ತು, ಬಟ್ ಅವ್ರ ಪ್ರಿಫರೆನ್ಸ್ ಬೆಂಗಳೂರವ್ರಿಗೆ ಕೊಡ್ತಿದ್ರು. ಕಲ್ಯಾಣ ಕರ್ನಾಟಕ ಬಂತಲ್ಲ, ಕಲಬುರಗಿ ಗಾಡಿನ ಲಾಂಗೆಸ್ಟ್ ಸಾರಿಗೆ, ಒನ್ ಆಫ್ ದಿ ಲಾಂಗೆಸ್ಟ್ ಸಾರಿಗೆ. ಮುಂಚೆ ಲಾಕ್ಡೌನ್ ಟೈಮಲ್ಲಿ ಇದನ್ನು ಚಿಕ್ಕಮಗಳೂರಿಗೆ ಲಾಸ್ಟ್ ಮಾಡಿದರು. ಮತ್ತು ತುಂಬ ದಿನಗಳಾಯಿತು. ಮತ್ತು ಕಲಬುರಗಿ ಧರ್ಮಸ್ಥಳಕ್ಕೆ ಎಕ್ಸ್ಟೆಂಡ್ ಆಗಿ ರೆಸ್ಯೂಮ್ ಮಾಡಿದ್ರು. ಮತ್ತು ಧರ್ಮಸ್ಥಳ ಟು ಕಲಬುರಗಿ, ಧರ್ಮಸ್ಥಳ, ಚಾರ್ಮಡಿ, ಮೂಡಿಗೆರೆ, ಕಡೂರು, ಶಿವಮೊಗ್ಗ, ಹೊಸಪೇಟೆ, ಲಿಂಗಸೂರು, ಶಹಾಪುರ, ಕಲಬುರಗಿ. ಅದು ಸುಬ್ರಹ್ಮಣ್ಯನ. ಎಸ್, ಸುಬ್ರಹ್ಮಣ್ಯದಿಂದ ಬಂದಿದೆ ಧರ್ಮಸ್ಥಳ ಗಾಡಿ. ಇದು ಬೆಂಗಳೂರು ಗಾಡಿನೇ. ಇನ್ನೊಂದು ಯಾವುದೋ ಬಂತು, ಅದು ಸುಬ್ರಹ್ಮಣ್ಯ, ಧರ್ಮಸ್ಥಳ. ಡಬಲ್ ಡ್ರೈವರ್ ನೋಡಿದ್ದು. ಕಂಡಕ್ಟ್ರಲ್ಲಿ ವೀಲ್ ಹತ್ರ ಇದ್ದಾರೆ. ಇಲ್ಲೊಬ್ಬರು ಡ್ರೈವರು ಹ್ಯಾಂಡ್ಲ್ ಸ್ಟೇರಿಂಗ್ ಹತ್ರ ಒಬ್ರು ಇದ್ದಾರೆ. ಇದೆ ಕಲಬುರಗಿ ಗಾಡಿ 1:15. ಎಲ್ಲ ಫುಲ್ ಆಗಿದೆ ಅಲ್ಲ ಗಾಡಿ ಲಾಸ್ಟ್ವರೆಗೂ. ಇವ್ರು ನೋಡಿ ಪ್ರೈವೇಟ್ ಅವ್ರು ಕಳಿಸ್ತಾ ಇರೋದು ಸಿಂಗಾಪುರ್ ಅಂತೆ.
ಯಾಕಂದರೆ ಇವರು ಈ ಗಾಡಿಗೆ ಹಚ್ಕೊಳ್ಳೋಕ್ಕೆ ಅದು ಶಿವಮೊಗ್ಗ ಹೋಗುತ್ತೆ, ಇದು ಶಿವಮೊಗ್ಗ ಹೋಗುತ್ತಲ್ಲ, ಅದನ್ನು ಕಳಿಸೋವರೆಗೂ ಬಿಡಲ್ಲ ಅವರು, ಪ್ರೈವೇಟ್ ಅವರು. ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೋದು, ಬಟ್ ಲಿಟ್ರಲಿ ಗೈಸ್ ಪೇಷನ್ಸ್ ಇಲ್ಲ ನನಗೆ. ಒಂದು 4 ಅವರ್ ಕ್ಯೂವಲ್ಲಿ ನಿಂತು ಸಾಕಾಗ್ಬಿಟ್ಟೈತೆ. ಮತ್ತು ಊಟಕ್ಕೂ ಅಷ್ಟೇ, ಪ್ರಸಾದಗೂ ಸ್ವಲ್ಪ ಜನ ರಶ್ ಇತ್ತು, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಕೆ ಆಗ್ತಿಲ್ಲ. ಆಲ್ರೆಡಿ ತುಂಬ ಸಲ ಮಾಡಿದ್ದೀನಿ, ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. 2-3 ಟೈಮ್ ಮಾಡಿದ್ದೀನಿ ನಾನು, ನೀವೇ ನೋಡಿರ್ತೀರ. ಅದನ್ನೇ ಬೇಕಾದ್ರೆ ನೋಡ್ಕೊಳ್ಳಿ. ಯಾರು ನೋಡಿಲ್ಲ, ಹೊಸ್ದಾಗಿ ಬಂದಿದ್ದೀರಲ್ಲ, ಯಾರು ನೋಡೋಕ್ಕೆ ಬಂದಿದ್ದೀರಲ್ಲ ಈಗ ಅವರು. ಅದು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಬಂತು, ಬೇರೆ ಕಡೆಯಿಂದ ಬಂದಂಗಿದೆ ಅದು. ದಾವಣಗೆರೆ ಕುಕ್ಕೆ ಸುಬ್ರಹ್ಮಣ್ಯನ ಚಾನ್ಸ್ ಇಲ್ವೇ ಎಷ್ಟು ಬೇಗ ಬರೋದು? ಆ್ಯಕ್ಚುಲಿ ಸಾಯಂಕಾಲ ಬರೋದದು, ಬೆಳಗ್ಗೆ 6:00 ಬಿಡುತ್ತೆ ದಾವಣಗೆರೆಯಿಂದ ಒಂದು ಗಾಡಿ ಕುಕ್ಕೆ ಸುಬ್ರಹ್ಮಣ್ಯ. ನೋಡೋಣ ತಡೀರಿ. ಗೋಕರ್ಣದಿಂದ ಬಂದಿದೆ, ಗೋಕರ್ಣ ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ. ಗೋಕರ್ಣ, ಕುಮಟಾ, ಭಟ್ಕಳ, ಕುಂದಾಪುರ, ಉಡುಪಿ, ಮೂಡುಬಿದ್ರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. 1:15 ಬಂದಿದೆ ಗೋಕರ್ಣದಿಂದ. ಧರ್ಮಸ್ಥಳ ಡಿಪೋ ಡಿವಿಷನ್ ರಾಮನಾಥ್ಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಬೆಂಗಳೂರಿಗೆ. ಇದು ಅಷ್ಟೇ, ಅರ್ಕಲ್ಗೂಡು ಡಿಪೋ ಹಾಸನದು. ಬೆಂಗಳೂರು ಗಾಡಿ 2 ಐಷರ್ ಗಾಡಿನೇ.